ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೋಧಿ ನುಚ್ಚಿಂದನ ಗೋಧಿ ಕಿಚಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೂ ಅನಿಸುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ, ಡಯಟ್ ಮಾಡಬೇಕು ಅಂತ ಇದ್ದೀರೋ, ಅಥವಾ ಯಾರು ರೈಸ್ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಆರಾಮಾಗಿ ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಗೋಧಿ ಕಿಚಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗೋಧಿ ನುಚ್ಚನ್ನು 1 ಕಪ್ನಷ್ಟು ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗೋಧಿ ನುಚ್ಚು ನೆಂದರೆ ಚೆನ್ನಾಗಿ ಬೇಯುತ್ತೆ, ಬೇಗ ಕೂಡ ಬೇಯುತ್ತೆ ಮತ್ತು ಸಾಫ್ಟಾಗಿ ಕೂಡ ಬೇಯುತ್ತೆ. ಈ ಗೋಧಿ ನುಚ್ಚು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ, ಬ್ರೋಕನ್ ವೀಟ್ ಅಂತ ಹೇಳ್ತಾರೆ. ಇವಾಗ ಈ ಗೋಧಿ ನುಚ್ಚನ್ನು 1-2 ಸಲ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಈ ಕುಕ್ಕರ್ನಲ್ಲೇ ನಾನು ತರಕಾರಿನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಬಟಾಣಿ, ಬೀನ್ಸು, ಕ್ಯಾರೆಟು ಮತ್ತು ಟೊಮೆಟೊ ಮತ್ತು ನವಿಲುಕೋಸು ಇಷ್ಟನ್ನು ಹಾಕಿ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ. ತರಕಾರಿಗೆಲ್ಲ ಉಪ್ಪಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಂತರ ನಾವು ರೈಸ್ ಹೇಗೆ ಮಾಡ್ಕೊಳ್ತೀವೋ ಅಷ್ಟು ನೀರು ಹಾಕಿ ಮತ್ತು ಎಕ್ಸ್ಟ್ರಾ ತರಕಾರಿ ಬೇಯೋಕ್ಕೆ ನೀರು ಸೇರಿಸಿ ಒಂದು 2ರಿಂದ 3 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಗೋಧಿ ನುಚ್ಚನ್ನು ಡೈರೆಕ್ಟಾಗಿ ಬೇಯಿಸೋದಕ್ಕಿಂತ ಸ್ವಲ್ಪ ನೆನೆಸಿಟ್ಟು ಬೇಯಿಸೋದ್ರಿಂದನೇ ತುಂಬ ಸಾಫ್ಟಾಗಿ ಬೇಯುತ್ತೆ. ಇವಾಗ ಕುಕ್ಕರ್ ಕೂಡ ಕೂಗಿದೆ ಮತ್ತು ಆರಿದೆ. ಈ ಹಂತಕ್ಕೆ ಬೆಂದರೆ ಸಾಕಾಗುತ್ತೆ. ಇವಾಗ ತರಕಾರಿ ಗೋಧಿ ನುಚ್ಚೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಬೆಂದಿರೋಂಥ ಗೋಧಿ ನುಚ್ಚಿಗೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಇದ್ರ ಜೊತೆ ಈರುಳ್ಳಿ 1-2 ಗಡ್ಡೆಯಷ್ಟು, ಕರಿಬೇವು ಮತ್ತು 1 ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರದ ರೆಸಿಪಿಗಳೆಲ್ಲ ಬೆಳಗ್ಗೆನೇ ಬೇಗ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸ್ ಹುಡುಗರಿಗೆ, ಓದೋಂಥ ಹುಡುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಏಕೆ ಅಂತಂದರೆ ಬೆಳಗ್ಗೆನೇ ಟೈಮ್ ಇರಲ್ಲ. ಈ ಥರದ್ದು ಏನಾದ್ರು ಒಂದು ಮಾಡ್ಕೊಂಡು ತಿಂದು ಹೋದಾಗ ಒಂದು ಹೆಲ್ದಿ ಫುಡ್ ಅಂತಲೂ ಸಿಗುತ್ತೆ ಮತ್ತು ಮನೇಲಿ ಕೂಡ ಮಾಡಿದ್ದಾಗಿರುತ್ತೆ. ನಂತರ ಈ ಒಗ್ಗರಣೆ ಎಲ್ಲ ಫ್ರೈ ಆದ ನಂತರ ಇದೇ ಒಗ್ಗರಣೆಗೆ 1 ಹಿಡಿಯಷ್ಟು ನಾನು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಂತಹ ಗೋಧಿ ನುಚ್ಚನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಗೋಧಿ ನುಚ್ಚಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದಾಗ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಜೊತೆಯಲ್ಲಿ ಯಾರ್ಯಾರಿಗೆ ಗೋಧಿ ತಿಂದಾಗ ಸ್ವಲ್ಪ ಹೀಟ್ ಅಂತ ಅನಿಸುತ್ತೋ ಅಂಥವರಿಗೆಲ್ಲ ಮೆಂತ್ಯ ಸೊಪ್ಪು ಹಾಕಿದಾಗ ಸ್ವಲ್ಪ ತಂಪಂತ ಅನಿಸುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲನ ಬೇಯಿಸ್ಕೋಬೇಕು. ಚೆನ್ನಾಗೇ ಹೊಂದಿಕೆ ಆಗುತ್ತೆ ಒಗ್ಗರಣೆ ಮತ್ತು ಸೊಪ್ಪು. ನಂತರ 1.5 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಭಾತ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಮಸಾಲೆ ಮತ್ತು ಫ್ಲೇವರ್ಗೋಸ್ಕರನ. ಇದ್ರ ಜೊತೆಯಲ್ಲಿ ಮೊದಲೇ ಉಪ್ಪು ಸ್ವಲ್ಪ ಸೇರಿಸಿದ್ದೀವಿ. ಇವಾಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು, ಸ್ವಲ್ಪನೇ ನಿಂಬೆಹಣ್ಣು ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 1-2ರಿಂದ 3 ನಿಮಿಷಗಳ ಕಾಲನ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂತಹ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಕುದಿಸಿದರೆ ಟೇಸ್ಟಿಯಾಗಿರುವಂತಹ ಗೋಧಿ ಕಿಚಡಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ಕಿಚಡಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ತಿಂಡಿ ಆಗಲಿ ಊಟ ಆಗಲಿ ಕುತ್ಕೊಂಡು ಸಮಾಧಾನವಾಗಿ ತಿನ್ನೋಷ್ಟು ಪುರ್ಸೊತ್ತು ಯಾರಿಗೂ ಇಲ್ಲ. ತಾಳ್ಮೆ ಅನ್ನೋದೆಲ್ಲರಿಗೂ ಕೂಡ ಒಂದು ಮರೀಚಿಕೆ ಆಗಿದೆ. ಯಾಕೆ ಅಂತಂದರೆ ಆ ಟೈಮು ಇಲ್ಲ ಅಂತ ಹೇಳ್ತಾರೆ. ಟೈಮು ಕಡಿಮೆ ಆಗಿದೆಯೋ ಅಥವಾ ಮೊಬೈಲಿಂದ ನಾವೇ ಟೈಮ್ ಕಡಿಮೆ ಮಾಡ್ಕೊಂಡಿದ್ದೀವೋ ಅಥವಾ ಈಗಿನ ಲೈಫೇ ಹಂಗಿದೆಯೋ ಗೊತ್ತಿಲ್ಲ. ಏನೇ ಇದ್ದರೂ ಕೂಡ ಅದನ್ನು ಬದಿಗಿಟ್ಟು ಮೊದಲು ಊಟ ತಿಂಡಿಗೆ ಪ್ರಾಮುಖ್ಯತೆ ಕೊಟ್ಟು ನಂತರ ನಮ್ಮ ಕೆಲಸಗಳ ಕಡೆ ಗಮನ ಹರಿಸ್ಬೇಕು. ಈ ಗೋಧಿ ನುಚ್ಚಿನ ಕಿಚಡಿ ಜೊತೆ ನಾನು ಸೌತೆಕಾಯಿನ ಮೊಸರು ಬಜ್ಜಿ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೊಸರು ಬಜ್ಜಿ ಜೊತೆ ಈ ಗೋಧಿ ನುಚ್ಚಿನ ಕಿಚಡಿ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.